ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೊಂದು ಪ್ರಶ್ನೆಯನ್ನು ಕೇಳಿದರು. ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಥವಾ ತುಂಬ ವ್ಯಾಲ್ಯೂಯೇಬಲ್ ಕ್ವಶನ್. ಏನು ಅಂತಂದರೆ, ಈಗ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಅವರು BSc ಅಗ್ರಿಕಲ್ಚರ್, ವೆಟರ್ನರಿ, ಎಂಜಿನಿಯರಿಂಗ್ ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತ ಇರ್ತಾರೆ. ಅಲ್ಲಿ ಸೀಟ್ ಸಿಗದೇ ಇದ್ದರೆ BSc ನರ್ಸಿಂಗ್ ಕೋರ್ಸನ್ನು ಕೂಡ ಮಾಡೋದಕ್ಕೆ ಅವರಿಗೆ ಇಷ್ಟ ಇರುತ್ತೆ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಈಗ ಮೆಡಿಕಲ್, ಡೆಂಟಲ್ ಇವುಗಳಿಗೆ ಆಪ್ಷನ್ ಎಂಟ್ರಿಯನ್ನು ಈಗ ಫಸ್ಟ್ ರೌಂಡಲ್ಲಿ ಮಾಡಬಹುದು. ಬಟ್ ಅಲ್ಲಿ ಸೀಟ್ ಸಿಗದೇ ಇದ್ದರೆ BAMS ಕೋರ್ಸನ್ನು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನಿದೆ, ಇದರಲ್ಲಿ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ, ಮೆಡಿಕಲ್, ಡೆಂಟಲ್ ಈ ಕೋರ್ಸ್ಗಳಿಗಷ್ಟೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಈಗ ಸೆಕೆಂಡ್ ರೌಂಡ್ ಸಂದರ್ಭದಲ್ಲಿ ಈ BAMS, BSc ನರ್ಸಿಂಗ್, ನ್ಯಾಚುರೋಪತಿ, ಯೋಗ ಈ ಕೋರ್ಸ್ಗಳ ಹೆಸರನ್ನು ಕೂಡ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡೋದಕ್ಕೆ ಆಗತ್ತಾ ಅಂತ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಕೇಳಿದ್ದಾಗಿತ್ತು. ಆ್ಯಕ್ಚುಲಿ ಈ ಪ್ರಶ್ನೆಗೆ ಅಫಿಷಿಯಲಿ ಆನ್ಸರನ್ನು ನಮ್ಮ KAದವರು ನೀಡಿಲ್ಲ. ಆದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ವಿದ್ಯಾರ್ಥಿಗಳಿಗೆ ಯಾವಾಗಲೂ ತೊಂದರೆ ಆಗೋದಕ್ಕೆ ಕೊಡಲ್ಲ. ಅಂದರೆ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗಬಹುದು, ಬಟ್ ವಿದ್ಯಾರ್ಥಿಗಳು ಏನಿದೆ ಅವರಿಗೆ ಎಲ್ಲ ಆಪ್ಷನ್ಸನ್ನು ಕೂಡ ನೀಡಿರ್ತಾರೆ. ಸೊ ಈಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೇಳಿರುವಂತಹ ಇನ್ಫಾರ್ಮೇಷನ್ ಏನು ಅಂತಂದರೆ, BSc ನರ್ಸಿಂಗ್, BAMS, ನ್ಯಾಚುರೋಪತಿ, ಯೋಗ, ಯುನಾನಿ ಈ ಎಲ್ಲ ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ನೀಡುವ ಉದ್ದೇಶವನ್ನು ಹೊಂದಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್ ಜೊತೆಗೆ BSc ನರ್ಸಿಂಗ್ ಕೋರ್ಸನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ಅಥವಾ ಈಗ ಮೆಡಿಕಲ್, ಡೆಂಟಲ್ ಈ ಕೋರ್ಸ್ಗಳ ಜೊತೆಗೆ BAMS ಅಥವಾ ಇತರ ಕೋರ್ಸ್ಗಳ ಹೆಸರನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಸೆಕೆಂಡ್ ರೌಂಡ್ ಸಂದರ್ಭದಲ್ಲಿ ಅವಕಾಶವನ್ನು ನೀಡಬಹುದು. ನಂತರ ನನ್ನ ಅನಿಸಿಕೆ ಪ್ರಕಾರ ನೀಡ್ತಾರೆ. ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ KAದವರು. ಅವರು ಇನ್ಫಾರ್ಮೇಷನ್ ನೀಡಿದ ನಂತರ ನಿಮಗೂ ಕೂಡ ಇನ್ಫಾರ್ಮೇಷನ್ನ ನಾನು ಆದಷ್ಟು ಬೇಗ ತಿಳಿಸ್ತೀನಿ, ಸರಿನಾ? ಅಂದರೆ ಆ ಅವಕಾಶ ಇರುತ್ತೆ. ಅಂದರೆ ಈಗ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್ ಕೋರ್ಸನ್ನು ಮಾಡ್ತಿದ್ದೀರಾ, ಅದರ ನಂತರ BSc ನರ್ಸಿಂಗನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವಕಾಶವನ್ನು ನೀಡ್ತಾರೆ ಅಂತ ನಮ್ಮ KAದವರು ಹೇಳ್ತಾರೆ. ಅದೇ ರೀತಿ ಮೆಡಿಕಲ್, ಡೆಂಟಲ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅದನ್ನು ಈಗ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ BAMS, ನ್ಯಾಚುರೋಪತಿ, ಯೋಗ ಈ ಎಲ್ಲ ಕೋರ್ಸ್ಗಳನ್ನು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡೋದಕ್ಕೆ ಅಥವಾ ಮುಂದೆ ಆ ಕೋರ್ಸನ್ನು ಕೂಡ ಜಾಯಿನ್ ಆಗೋದಕ್ಕೆ ಅವಕಾಶವನ್ನು ನೀಡಿರ್ತಾರೆ. ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ಯಾಕಂತ ಹೇಳಿದ್ರೆ ಈ ವರ್ಷ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನನ್ನು KAದವರು ನೀಡಿದ ನಂತರ ನಾನು ಕೂಡ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ವಿಡಿಯೋ ಸಹಾಯ ಆಗಿದ್ದರೆ ಇದುವರೆಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.